ಹಾಯ್ ಎಲ್ರಿಗೂ ನಮಸ್ಕಾರ. ಶರತ್ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತ ಹಿಂದೂಸ್ತಾನ್ ಯೂನಿಲಿವರ್ FMCG ಕಂಪ್ನಿಲಿ ಹಿಂದೂಸ್ತಾನ್ ಯೂನಿಲಿವರು ಬಾಟಮಲ್ಲಿದೆ. ಎಲ್ಲಿ ತಗೋಬೇಕು, ಎಲ್ಲಿ ಮಾರಬೇಕು, ಅಕಸ್ಮಾತ್ ಮೇಲೆ ಹೋದ್ರು ಕೂಡ ಎಷ್ಟು ಪರ್ಸೆಂಟ್ ಮೇಲೆ ಹೋಗುತ್ತೆ, ಅಕಸ್ಮಾತ್ ಕೆಳಗೆ ಬಿದ್ದರೂ ಕೂಡ ಎಷ್ಟು ಪರ್ಸೆಂಟ್ ಬೀಳುತ್ತೆ ಅಂತ ನೀಟಾಗಿ ಹೇಳ್ಕೊಡ್ತೀನಿ. ಓಕೆ ಸರಿ. ಹಿಂದೂಸ್ತಾನ್ ಯೂನಿಲಿವರು ಒಳ್ಳೆ ಕಂಪ್ನಿ, ದೊಡ್ಡ ಕಂಪ್ನಿನೇ. ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ? 5,07,000 ಕೋಟಿ ಇದೆ. ಹತ್ತತ್ರ 5,10,000 ಕೋಟಿ ಇದೆ ಮಾರ್ಕೆಟ್ ಕ್ಯಾಪು. FMCG ಕಂಪನಿ. ಸ್ಟಾಕ್ ಪಿ ನೋಡ್ಕೊಳ್ಳಿ 46 ಇದೆ. ಪ್ರಮೋಟರ್ಸ್ ಹೋಲ್ಡಿಂಗು 62% ಇದೆ. ಇದನ್ನೆಲ್ಲ ನೀಟಾಗಿ ನೋಡ್ಕೊಳ್ಳಿ. ನಾನು ಜಾಸ್ತಿ ಏನು ಹೇಳಕ್ ಹೋಗಿಲ್ಲ. ಪ್ರಾಫಿಟ್ ಮಾಡ್ತಾ ಇದೆಯಾ, ಲಾಸ್ ಮಾಡ್ತಾ ಇದೆಯಾ, ಎಲ್ಲ ನೀಟಾಗಿ ನೋಡ್ಕೊಳ್ಳಿ. ನಾನು ಜಾಸ್ತಿ ಏನು ಎಕ್ಸ್ಪ್ಲೇನ್ ಮಾಡಿಲ್ಲ. ಫಂಡಮೆಂಟಲಿ ಸ್ಟ್ರಾಂಗ್ ಇರೋದ್ರಿಂದ, ಹಿಂದೂಸ್ತಾನ್ ಯೂನಿಲಿವರ್ ಫಂಡಮೆಂಟಲ್ ಸ್ಟ್ರಾಂಗ್ ಕಂಪ್ನಿ ಆಗಿರೋದ್ರಿಂದ ನಾನೇನು ಜಾಸ್ತಿ ಫಂಡಮೆಂಟಲ್ ಬಗ್ಗೆ ಚೆಕ್ ಮಾಡ್ತಾ ಇಲ್ಲ. ನೀವು ಚೆಕ್ ಮಾಡ್ಕೊಳ್ಳಿ, ಸರಿನಾ? ಹಿಂದೂಸ್ತಾನ್ ಯೂನಿಲಿವರ್ ನಾನು ಮಂತ್ಲಿಯಲ್ಲಿ ನೋಡ್ತಾ ಇದ್ದೀನಿ, ಡೈಲಿಯಲ್ಲಿ ನೋಡಲ್ಲ, ವೀಕ್ಲಿಯಲ್ಲಿ ನೋಡಲ್ಲ. ಮಂತ್ಲಿ ನನಗೆ ತುಂಬಾ ಸ್ಟ್ರಾಂಗ್ ಆಗಿ ಕೊಡುತ್ತೆ. ಆಲ್ರೆಡಿ ಎಷ್ಟು ಬಿದ್ದಿದೆ ಆಲ್ ಟೈಮ್ ಐಯಿಂದ? ಹಿಂದೂಸ್ತಾನ್ ಯೂನಿಲಿವರು 31% ಬಿದ್ದಿತ್ತು. ಮಾರ್ಕೆಟ್ ಈಗ ಡಿಮ್ಯಾಂಡ್ ಝೋನಲ್ಲೇ ಇದೆ. ಹಿಂದೂಸ್ತಾನ್ ಯೂನಿಲಿವರ್ ತಗೋಬೇಕಂತ ಹೇಳಿದ್ರೆ ಇಲ್ಲಿ ತಗೊಳ್ಳಿ. ನೆಕ್ಸ್ಟ್ ಇಲ್ಲಿವರೆಗೂ ಹೋಗ್ಬೋದು. ಒಂದು 15% ಹೋಗೋ ಚಾನ್ಸಸ್ ಇದೆ. ಅಂಡ್ ಇವಾಗಲೇ ಹೋಗುತ್ತಾ ಗೊತ್ತಿಲ್ಲ. ಒಂದು 3 ತಿಂಗಳು ತಗೋಬಹುದು, 4 ತಿಂಗಳು ತಗೋಬಹುದು, ಇಲ್ಲ ಒಂದು ವಾರದಲ್ಲೇ ಹೋಗ್ಬೋದು. ಸರಿನಾ? ತಗೊಂಡು ಮಿನಿಮಮ್ ಅಂದ್ರೂ ಕೂಡ ಒಂದು 3-4% ಬಿಡಿ. ಎಲ್ಲಿಗೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಝೋನ್ ಎಲ್ಲಿದೆ? ಇಲ್ಲಿದೆ. 15% ಹೋಗೋ ಚಾನ್ಸಸ್ ಇದೆ. ಅದು ಬಿಟ್ಟರೆ, ಅದು ದಾಟಿದ್ರೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೋದು? ಒಂದು 30% ಹೋಗೋ ಚಾನ್ಸಸ್ ಇದೆ. ಸರಿನಾ? ಒಳ್ಳೆ ಬಾಟಮ್ ಅಲ್ಲೇ ಇದೆ ಹಿಂದೂಸ್ತಾನ್ ಯೂನಿಲಿವರು. ಇಲ್ಲಿಂದ ಬಿದ್ದರೆ ಎಷ್ಟು ಬೀಳ್ಬೋದು? ಒಂದು 12% ಬೀಳ್ಬೋದು. ಓಕೆ, ಬಾಟಮ್ ಅಲ್ಲೇ ಇದೆ. ಒಳ್ಳೆ ಕಂಪ್ನಿ. ವೀಕ್ಲಿಯಲ್ಲಿ ತೋರಿಸ್ತೀನಿ ನೋಡಿ. ಒಳ್ಳೆ ಸ್ಟ್ರಾಂಗ್ ಆಗಿ ಮೂವ್ ಆಗಿದೆ. ವೀಕ್ಲಿ ಕ್ಯಾಂಡಲ್ ಕನ್ಸಾಲಿಡೇಷನ್ ಆಗಿದೆ. ಈಗ ನಿಫ್ಟಿ ಎಲ್ಲ ತುಂಬಾ ಮೇಲೆ ಹೋಗ್ತಾ ಇದೆ. ಆದ್ರಿಂದ ಕೂಡ ಹಿಂದೂಸ್ತಾನ್ ಯೂನಿಲಿವರ್ ಮೇಲೆ ಹೋಗ್ತಾ ಇದೆ. ಚೆನ್ನಾಗಿದೆ, ಒಳ್ಳೆ ಕಂಪ್ನಿ. ಬಾಟಮ್ ಅಲ್ಲೇ ಇದೆ, ತಗೊಳ್ಳಿ. ಇನ್ನೊಂದು 50% ಹೋಗೋ ಚಾನ್ಸಸ್ ಇದೆ ಈ ವೀಕಲ್ಲಿ. ಹಿಂದೂಸ್ತಾನ್ ಯೂನಿಲಿವರ್ ಒಳ್ಳೆ ಬಾಟಮ್ ಅಲ್ಲೇ ಇದೆ, ತಗೊಳ್ಳಿ. ಒಳ್ಳೆ ಚೆನ್ನಾಗಿದೆ ಕಂಪ್ನಿ. ನೋಡಿ, ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಯಾವತ್ತೂ ಕೂಡ ಬಾಟಮ್ ಅಲ್ಲಿ ತಗೋಬೇಕು ಶೇರ್ಸ್ಗಳನ್ನ. ಇಲ್ಲಿ ಬಾಟಮ್ ಅಲ್ಲಿ ಬಿತ್ತು, ಮೇಲೆ ಹೋಯ್ತು. ಮತ್ತೆ ಕೂಡ ಇದೇ ಡಿಮ್ಯಾಂಡ್ ಝೋನಿಗೆ ಬಿತ್ತು, ಮೇಲೆ ಹೋಯ್ತು. ನೆಕ್ಸ್ಟ್ ಮತ್ತೆ ಈಗ ಡಿಮ್ಯಾಂಡ್ ಝೋನಿಗೆ ಬಂದಿದೆ. ಅದೇ ಡಿಮ್ಯಾಂಡ್ ಝೋನಿಗೆ ಬಂದಿದೆ. ಇಲ್ಲಿಂದ ಮೇಲೆ ಹೋಗೋ ಚಾನ್ಸಸ್ ಇದೆ. ಅಕಸ್ಮಾತ್ ಬಿದ್ದರೂ ಕೂಡ ನೆಕ್ಸ್ಟ್ ಇಲ್ಲಿವರೆಗೂ ಬೀಳ್ಬೋದು. ಇನ್ನೆಷ್ಟು ಪರ್ಸೆಂಟ್ ಬೀಳ್ಬೋದು? ಇನ್ನೊಂದು 15% ಬೀಳೋ ಚಾನ್ಸಸ್ ಇದೆ. ಸರಿನಾ? ಒಳ್ಳೆ ಡಿಮ್ಯಾಂಡ್ ಝೋನಲ್ಲೇ ಇದೆ, ಒಳ್ಳೆ ಕಂಪ್ನಿ, ತಗೊಳ್ಳಿ. ಆ್ಯಂಡ್ ನಾನು ಹೇಳ್ದೆ ಅಂತ ತೊಗೊಳಕ್ಕೆ ಹೋಗ್ಬೇಡಿ. ನೀವು ರಿಸರ್ಚ್ ಮಾಡಿ, ನಿಮಗೆ ಕಾನ್ಫಿಡೆನ್ಸ್ ಬಂದರೆ ಮಾತ್ರ ತಗೊಳ್ಳಿ. ಒಂದು ವೀಕಿಗೆ ಹೇಳ್ತಾ ಇಲ್ಲ, ಒಂದು ದಿನಕ್ಕೆ ಹೇಳ್ತಾ ಇಲ್ಲ, ಒಂದು ತಿಂಗಳಿಗೆ ಹೇಳ್ತಾ ಇಲ್ಲ. ಮಿನಿಮಮ್ ಅಂದರೂ ಕೂಡ 3-4 ತಿಂಗಳು ಇಟ್ಕೋಬೇಕು. ಮ್ಯಾಕ್ಸಿಮಮ್ 1 ವರ್ಷ. ಅದಕ್ಕಿಂತ ನಿಮಗೆ ಕಾನ್ಫಿಡೆನ್ಸ್ ಇದೆ ಮೇಲೆ ಹೋಗುತ್ತೆ ಅಂತ ಹೇಳಿದ್ರೆ 2 ವರ್ಷ 3 ವರ್ಷ ಬೇಕಾದ್ರೆ ಇಟ್ಕೊಳ್ಳಿ. ಒಳ್ಳೆ ಚೆನ್ನಾಗಿದೆ ಕಂಪ್ನಿ ಹಿಂದೂಸ್ತಾನ್ ಯೂನಿಲಿವರು. ಓಕೆ, ಬಾಯ್. ಇದೇ ಥರ ವಿಡಿಯೋಗಳು ಬೇಕಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ಬೇರೆ ಬೇರೆ ಯಾವ್ಯಾವ ಸ್ಟಾಕ್ಸ್ ಬೇಕು ಕಮೆಂಟಲ್ಲಿ ತಿಳಿಸಿ. ನಾನು ಆ ಸ್ಟಾಕಲ್ಲಿ ಬೈಯಿಂಗ್ ಝೋನಲ್ಲಿದೆ, ಸೆಲ್ಲಿಂಗ್ ಝೋನಲ್ಲಿದೆ. ಅದನ್ನು ಯಾವ ರೀತಿ ಡ್ರಾ ಮಾಡೋದು ಅಂತ ಹೇಳ್ಕೊಟ್ಬಿಟ್ಟು ಎಷ್ಟು ಹೋಗ್ಬೋದು, ಎಷ್ಟು ಬೀಳ್ಬೋದು ಅಂತ ನೀಟಾಗಿ ಹೇಳ್ಕೊಡ್ತೀನಿ. ಓಕೆ, ಬಾಯ್.